ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಸಂಕೇತನಿಗೆ ಸರ್ ನಿಮಗಿರುತ್ತೆ ಈ ಪ್ರಶ್ನೆ. ಅಂದರೆ ಇಲ್ಲಿ ಈಗ ಒಬ್ಬ ವ್ಯಕ್ತಿ ಯಾರೋ ಈ ಥರ ಸಾಯಿಸ್ತಾ ಇದ್ದರು, ನನಗೆ ತಂದು ಬಾಡಿಗಳನ್ನು ಕೊಡ್ತಾ ಇದ್ದರು, ನಾನು ಇದನ್ನು ಹೂಳ್ತಾ ಇದ್ದೆ, ಇಂತಿಂಥ ಕಡೆ ಹೂಳ್ತಾ ಇದ್ದೆ ಅಂತ ಏನೋ ಒಂದಷ್ಟು ವಿಷಯವನ್ನು ಹೇಳ್ತಾನೆ. ಇಂಥ ವಿಚಾರ ಪೊಲೀಸರ ಮುಂದೆ ಬಂದಾಗ ಯಾವ ವ್ಯಕ್ತಿಯ ಹೆಸರನ್ನು ಈ ವ್ಯಕ್ತಿ ಹೆಸರಿಸಿದ್ದನೋ ಅವನನ್ನು ಫಸ್ಟು ಕರೀತಾರ ಇವರು, ಅಥವಾ ಮೊದಲು ಬಾಡಿ ತೋರಿಸ್ನಡಿ ಅದು ನಿಜನ ಅಲ್ವಾ ಚೆಕ್ ಮಾಡೋಣ ಅಂಥೇಳಿ ಆ ಕಡೆಗೆ ಬರ್ತಾರಾ? ಈ ಒಂದು ವಿಚಾರದಲ್ಲಿ ಸಂಕೇತನಿಗೆ ಸರ್ಗೆ ಈ ಕೇಸ್ ಕೊಟ್ಟರೆ ಆ ಒಬ್ಬ ದೂರುದಾರನ ಪರವಾಗಿ ನಿಮ್ಮ ಆರ್ಗ್ಯುಮೆಂಟ್ಸ್ ಏನಿರುತ್ತೆ ಸರ್, ಇನಿಷಿಯಲ್ ಆರ್ಗ್ಯುಮೆಂಟ್ಸ್? ಈಗ ತನಿಖೆ ಅನ್ನೋದು ಒಂದು ಆಯಾಮದಲ್ಲಿ ಮಾತ್ರ ಆಗ್ತದೆ ಅಂತ ಹೇಳುವಾಗ ಸರಿ ಅನ್ಸಲ್ಲ. ಒಂದು ಕಡೆಗೆ ಐಡೆಂಟಿಫಿಕೇಶನ್ ಆಫ್ ದಿ ಬರಿಯಲ್ ಪ್ಲೇಸ್, ಅದು ಯಾವ ಜಾಗದಲ್ಲಿ ಹೂತಾಕಿದ್ದಾರೆ ಅನ್ನೋದು ಅದನ್ನ ಹುಡುಕಕ್ ಪ್ರಯತ್ನ ಮಾಡ್ತಾರೆ. ಯಾಕಂದ್ರೆ ಅವನ ಹೇಳಿಕೆಯ ಸತ್ಯಾಸತ್ಯತೆಯನ್ನ ಪರಿಗಣನೆಗೆ ತೆಗೆದುಕೊಳ್ಳಲು ಅಥವಾ ಅದನ್ನ ದೃಢಪಡಿಸಿಕೊಳ್ಳಲು, ಇದು ಒಂದು. ಎರಡನೇದ್ದು, ಅವನು ಬೇರೆಯವರ ಹೆಸರನ್ನ ಏನಾದ್ರೂ ಹೇಳ್ತಾರ ಅಥವಾ ಯಾರು ಹೇಳಿದ್ರು ಇವ್ರಿಗೆ, ಯಾವತ್ತಿನ ದಿನ ಹೇಳಿದ್ರು, ಎಲ್ಲಿ ಹೇಳಿದ್ರು, ಡೆಡ್ ಬಾಡಿ ಇವನಿಗೆ ಎಲ್ಲಿ ಕೊಡಲಾಯಿತು, ಅದು ಡೆಡ್ ಬಾಡಿ ಯಾವ ರೀತಿಯಲ್ಲಿತ್ತು, ಅಥವಾ ಡೆಡ್ ಬಾಡಿ ಅದು ಗಂಡಿಂದಿತ್ತ ಹೆಣ್ಣಿಂದಿತ್ತ, ಯಾವ ಸ್ಥಿತಿಯಲ್ಲಿತ್ತು, ಎಲ್ಲಿಂದ ರಿಕವರಿ ಆಯಿತು ಅನ್ನೋ ವಿಚಾರಗಳನ್ನ ಬೇರೆ ಬೇರೆ ಹೇಳಿಕೆಗಳನ್ನು ಕೂಡ ಪಡೆದುಕೊಂಡಿರ್ತಾರೆ. ಆ ನಿಟ್ಟಿನಲ್ಲೂ ಕೂಡ ತನಿಖೆ ಆಗ್ತಿರ್ತದೆ. ಪ್ರಿಲಿಮಿನರಿ ತನಿಖೆ ಅದನ್ನ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಇವನ ಸತ್ಯಾಸತ್ಯತೆ ದೃಢಪಡಿಸಿ, ಇವನ್ ಹೇಳಿಕೆಯ ಸತ್ಯಾಸತ್ಯತೆಯನ್ನ ಅಥವಾ ದೂರಿನಲ್ಲಿ ಇರುವಂತಹ ಸತ್ಯಾಂಶಗಳನ್ನ ದೃಢಪಡಿಸಿಕೊಳ್ಳಲು ಮೊದಲಿಗೆ ಆ ಬರಿಯಲ್ ಪ್ಲೇಸಿಗೆ ಹೋಗಿ ಅಥವಾ ಅದನ್ನ ಹೆಣವನ್ನು ತೆಗೆದು ನೋಡುವಂತ ವ್ಯವಸ್ಥೆ ಆಗ್ಲಿ ಅಥವಾ ಅದನ್ನು ಪರೀಕ್ಷಿಸಿ ಕೊಡೋದಕ್ಕಾಗ್ಲಿ ಅದನ್ನ ವ್ಯವಸ್ಥೆ ಮಾಡ್ತಾರೆ. ಬಟ್ ಅದನ್ನೆಲ್ಲ ಮಾಡಿಲ್ಲ ಅಥವಾ ಮಾಡ್ತಿಲ್ಲ ಅಂತ ನಾವು ಹೇಳೋದು ತಪ್ಪಾಗ್ತದೆ. ಎಲ್ಲಾ ಹಂತದಲ್ಲಿ ಎಲ್ಲಾ ಆಯಾಮಗಳಲ್ಲಿ ಇದನ್ನ ತನಿಖೆ ಮಾಡ್ಬೇಕಾಗ್ತದೆ. ಒಂದು, ಈ ಲೋಕಲ್ ಯಾರ್ಯಾರು ಸತ್ತು ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡೋದಾಗ್ಲಿ, ಅಥವಾ ಇವನಿಗೆ ಯಾರ್ಯಾರು ಸಹಾಯ ಮಾಡಿದ್ರು ಅನ್ನೋದ್ರ ಬಗ್ಗೆ ಆಗ್ಲಿ, ಅಥವಾ ಯಾವ್ಯಾವ ಮಟೀರಿಯಲ್ ಅವನು ಬಳಸಿದ್ದ ಆ ಹೂತ್ ಹಾಕೋದಕ್ಕೆ, ತೆಗೆಯೋದಕ್ಕೆ ಅಥವಾ ಮುಚ್ಚೋದಕ್ಕಾಗ್ಲಿ, ಅಲ್ಲಿ ಏನೇನು ಅದರಲ್ಲಿ ವಸ್ತುಗಳಿದ್ದದನ್ನ ಯಾವ ತರ ನಾಶ ಮಾಡಿದ, ಮತ್ತೆ ಮೈ ಮೇಲೆ ಬಟ್ಟೆ ಗಿಟ್ಟೆ ಮತ್ತೇನ್ರ ಇದ್ರೆ ಅದನ್ನ ಏನಾದ್ರು ಬೇರೆ ಕಡೆ ನಾಶ ಮಾಡಿದ್ನ ಅನ್ನೋದ್ರ ಬಗ್ಗೆ ಹೇಳಿಕೆ ಕೊಡೋದಾಗ್ಲಿ, ಅಥವಾ ಎಲ್ಲಿ ಮಾಡಿದ ಅನ್ನೋದ್ರ ಬಗ್ಗೆ ಆಗ್ಲಿ. ಹಾಗಾಗಿ ಈ ಎಲ್ಲ ಹಂತಗಳಲ್ಲೂ ಕೂಡ ಇದು ತನಿಖೆ ಆಗ್ತದೆ. ಒಂದು ಹಂತದಲ್ಲಿ ಮಾತ್ರ ಅಂತ ನಾವು ಹೇಳೋದು ತಪ್ಪಾಗ್ತದೆ. ಬಟ್ ಅದು ಮಾಧ್ಯಮದ ಮುಂದೆ ಹೇಳಲಿಕ್ಕಿಲ್ಲ, ಕೆಲಸದಲ್ಲಿ ಗಾಂಭೀರ್ಯ ಸೆನ್ಸಿಟಿವಿಟಿ ಇರೋದ್ರಿಂದ ಹೇಳಲಿಕ್ಕಿಲ್ಲ. ಬಟ್ ನನ್ನ ಅಭಿಪ್ರಾಯದಲ್ಲಿ ಎಲ್ಲ ದಿಕ್ಕಿನಲ್ಲೂ ಆಗ್ತಾ ಇರ್ತದೆ ಅಂತ ನನ್ನ ಭಾವನೆ. ಚಂದ್ರಕಾಂತ್ ಸರ್, ನಿಮ್ಗಿರುತ್ತೆ ಈ ಪ್ರಶ್ನೆ. ಸರ್, ಈಗ 12 ಮೂಳೆಗಳು ಸಿಕ್ಕಿದೆ ಸರ್. 12 ಮೂಳೆ, ನನಗಿರೋ ಮಾಹಿತಿ ಪ್ರಕಾರ ಒಬ್ಬ ಮನುಷ್ಯನ ದೇಹದಲ್ಲಿ 206 ಮೂಳೆಗಳಿರ್ತವೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಸರ್. 12 ಮೂಳೆಗಳನ್ನು ಒಂದು ಫೊರೆನ್ಸಿಕ್ ಲ್ಯಾಬ್ನ ಮುಂದೆ ಇಟ್ಟಾಗ ನಿಂಬಳಿ ಇರ್ತಕ್ಕಂಥ ಮೂಳೆಗಳ ಸ್ಯಾಂಪಲ್ಸನ್ನು ತೋರಿಸಿ ತಾವು ಎಕ್ಸ್ಪ್ಲೈನ್ ಮಾಡ್ಬೋದಾ ಸರ್? ಯಾವ ರೀತಿ ಮೂಳೆಗಳು ಸಿಕ್ಕರೆ ಏನೆಲ್ಲ ಮಾಹಿತಿಯನ್ನು ತೊಗೊಳಕ್ಕೆ ಸಾಧ್ಯ ಅಂತೇಳಿ ಎಕ್ಸ್ಪ್ಲೈನ್ ಮಾಡ್ಬೋದಾ ತಾವು ತೋರಿಸ್ತಾ ಅದನ್ನು? ಹೌದು, ಒಂದು ನಿಮಿಷ. ಸೊ ಈಗ ಸಪೋಸ್ ಇದೇ ಮೂಳೆ ಸಿಕ್ಕಿದೆ ಅಂತ ಅಂದ್ಕೊಳ್ಳೋದಾದರೆ, ಸೊ ಇದನ್ನಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ, ಫಸ್ಟ್ ಆಫ್ ಆಲ್ ಇದು ಹೆಂಗಸಿಂದ ಗಂಡಸಿಂದ ಅಂತ ಹೇಳ್ತೀವಿ. ಓಕೆ. ಸೊ ಇದನ್ನು ಹೇಗೆ ಹೇಳ್ತೀವಿ ಅಂತಂದರೆ, ಇದನ್ನ ನಾವು ಸುಪ್ರಾ ಆರ್ಬಿಟಲ್ ಮಾರ್ಜಿನ್ಸ್ ಅಂತ ಹೇಳಿ ಕರಿತೀವಿ. ಸೊ ದಿಸ್ ವಿಲ್ ಬಿ ಮೋರ್ ಪ್ರಾಮಿನೆಂಟ್ ಇನ್ ಕೇಸ್ ಆಫ್ ಮೇಲ್ಸ್ ಆ್ಯಂಡ್ ಲೆಸ್ ಪ್ರಾಮಿನೆಂಟ್ ಇನ್ ಕೇಸ್ ಆಫ್ ಫೀಮೇಲ್ಸ್ ಅಂತ ಹೇಳ್ತೀವಿ. ಇದನ್ನು, ಈ ಪಾಯಿಂಟ್ನ ನಾವು ಫ್ರಾಂಟೋ ನೇಸಲ್ ಆ್ಯಂಗುಲೇಷನ್ ಅಂತ ಕರಿತೀವಿ. ಓಕೆ. ಸೊ ದಿಸ್ ಇಸ್ ಮೋರ್ ಡಿಸ್ಟಿಂಕ್ಟ್ ಇನ್ ಮೇಲ್ಸ್, ಲೆಸ್ ಡಿಸ್ಟಿಂಕ್ಟ್ ಇನ್ ಫೀಮೇಲ್ಸ್ ಅಂತ ಹೇಳ್ತೀವಿ. ಅದಾದ ನಂತರ ನಾವು ಫೋರ್ ಹೆಡ್ ಅಂತ ಹೇಳಿ ಇದನ್ನು, ಮುಖದ ಹಣೆಯ ಮುಂಭಾಗ ಏನಿರುತ್ತೆ, ಇಟ್ ಈಸ್ ಮೇಲ್ಸಲ್ಲಿ ಇಟ್ ಈಸ್ ಅ ಸ್ಲೋಪಿಂಗ್ and overall the bone will be irregular and rugged appearance irutte. But whereas in case of females alli it will be smooth and female skull it gives a infantile look anta heli karitivi, maguvina mukadante ಕಾಣ್ತದೆ ಅಂತ ಹೇಳ್ತೀವಿ. ಸೊ ಆಮೇಲೆ ಕಮಿಂಗ್ ಟು ದ ಇದನ್ನ ಆರ್ಬಿಟ್ಸ್ ಅಂತ ಹೇಳಿ ಕಟ್ತೀವಿ ಅಥವಾ ಸಾಕೆಟ್ಸ್ ಅಂತ ಹೇಳಿ ಹೇಳ್ತಾರೆ. ಸೊ ಇದನ್ನ ಸ್ಕ್ವೇರ್, ಇದು ಕಂಪ್ಯಾರಿಟಿವ್ಲಿ ದಿಸ್ ಇಸ್ ಕಾಲ್ಡ್ ಎಸ್ ಕಂಪ್ಯಾರಿಟಿವ್ ಅನಾಟಮಿ. ಇದನ್ನು ನಾವು ಸ್ಕ್ವೇರಿಶ್ ಅಂತ ಕರಿತೀವಿ. ಯಾಕೆಂದರೆ ವಿಚ್ ಇಸ್ ನಾಟ್ ಎ ಸ್ಕ್ವೇರ್, ವಿ ಕಾಲ್ ಇಟ್ ಆಸ್ ಅ ಸ್ಕ್ವೇರಿಶ್. ಆ್ಯಂಡ್ ಇನ್ ಕೇಸ್ ಆಫ್ ಫೀಮೇಲ್ಸ್ ಇಟ್ ಈಸ್ ರೌಂಡಿಶ್ ಅಂತ ಕರಿತೀವಿ. ದ ಮಾರ್ಜಿನ್ಸ್ ಆರ್ ಶಾರ್ಪ್ ಇನ್ ಕೇಸ್ ಆಫ್ ಮೇಲ್ಸ್, ವೆರಾಸ್ ಇನ್ ಕೇಸ್ ಆಫ್ ಫೀಮೇಲ್ಸ್ ದ ಆರ್ಬಿಟಲ್ ಮಾರ್ಜಿನ್ಸ್ ಆರ್ ರೌಂಡೆಡ್ ಅಂತ ಹೇಳಿ ಹೇಳ್ತೀವಿ. ಸೊ ಅದೇ ರೀತಿ ನಾವು ಮ್ಯಾಂಡಿಬಲಲ್ಲೂ ಕೂಡ ವ್ಯತ್ಯಾಸ ಕಾಣ್ತೀವಿ.
ಇದನ್ನ ದವಡೆ ಮೂಳೆ ಅಥವಾ ಮ್ಯಾಂಡಿಬಲ್ ಅಂತ ಕರಿತೀವಿ. ಇದರಲ್ಲೂ ಕೂಡ ವ್ಯತ್ಯಾಸಗಳು ಕಂಡು ಬರುತ್ತೆ. ಸೊ ಆವಾಗಲೇ ದಿನೇಶ್ ರಾವ್ ಅವ್ರು ಹೇಳ್ದಾಗೆ ತಲೆಬುರುಡೆ ಮತ್ತು ಬೆನ್ನಿನ ಅದ ಸೊಂಟದ ಮೂಳೆ ಅಂತೇಳಿ ಹೇಳ್ತೀವಿ. ಸಿ ಇದನ್ನ ನಾವು ಓನ್ಲಿ ದ ಎಕ್ಸ್ಪರ್ಟ್ ಆನ್ ಇಸ್ ಬೇಸ್ಡ್ ಆನ್ ಇಸ್ ಎಕ್ಸ್ಪೀರಿಯನ್ಸ್ ಈ ಕ್ಯಾನ್ ಟೆಲ್. ಸೊ ಇದನ್ನ ನಾವು ಗ್ರೇಟರ್ ಸಯಾಟಿಕ್ ನಾಚ್ ಅಂತ ಕರಿತೀವಿ. ಇಟ್ ಈಸ್ ವೈಡ್ ಆ್ಯಂಡ್ ಶಾಲೋ, ನ್ಯಾರೋ ಆ್ಯಂಡ್ ಡೀಪ್. ಓಕೆ. ಡೀಪ್ ಇನ್ ಕೇಸ್ ಆಫ್ ಫೀಮೇಲ್ಸ್ ಆ್ಯಂಡ್ ನ್ಯಾರೋ ಇನ್ ಕೇಸ್ ಆಫ್ ಮೇಲ್ಸ್ ಅಂತೇಳಿ ಹೇಳ್ತೀವಿ. ನ್ಯಾರೋ ಇನ್ ಡೀಪ್ ಇನ್ ಕೇಸ್ ಆಫ್ ಮೇಲ್ಸ್ ಅಂತೇಳಿ ಹೇಳ್ತೀವಿ. ಸೊ ಅಪಾರ್ಟ್ ಫ್ರಮ್ ದಟ್ ಇದನ್ನ ಪ್ಯೂಬಿಕ್ ಬೋನ್ ಅಂತೇಳಿ ಹೇಳ್ತೀವಿ. ಓಕೆ. ಸೊ ಇಟ್ ಈಸ್ ಅ ಸ್ಕ್ವೇರ್ ಶೇಪ್ ಇರುತ್ತೆ. ಆಮೇಲೆ ಎರಡು ಮೂಳೆ, ಪಕ್ಕದ ಮೂಳೆ ನಮಗೆ ಸಿಕ್ಕಾಗ ಅದನ್ನು ಕಂಪ್ಯಾರಿಟಿವ್ಲಿ ನಾವು ನೋಡ್ಬಿಟ್ಟು ಇದು ಹೆಂಗಸಿಂದ ಗಂಡಸದ ಅಂತ ಹೇಳ್ತೀವಿ. ಪ್ಲಸ್ ಇದಕ್ಕೆ ಮೆಜರ್ಮೆಂಟ್ಸ್ ಕೂಡ ಇರುತ್ತೆ. ಓಕೆ. ಇಟ್ ಈಸ್ ಕಾಲ್ಡ್ ಆಸ್ ಸಯಾಟಿಕ್ ನಾಚ್ ಇಂಡೆಕ್ಸ್ ಅಂತ ಹೇಳಿ ಕರಿತೀವಿ ಇದನ್ನ. ಇದು ವಿಡ್ತ್ ಮತ್ತೆ ಡೆಪ್ತ್ ನ ಮೆಷರ್ ಮಾಡಿ ಇಫ್ ಇಟ್ ಈಸ್ ಲೆಸ್ ದೆನ್ 5 ಅಂತಂದ್ರೆ ಇದು ಮೇಲ್, ಇಟ್ ಈಸ್ ಮೋರ್ ದೆನ್ 5 ಅಂತಂದ್ರೆ ಇಟ್ ಈಸ್ 5 to 6 ವಿಚ್ ವೇರಿಯಸ್ ಇನ್ ಫೀಮೇಲ್ಸ್. ಸೊ ಇದನ್ನ ಫೀಮೇಲ್ ಬೋನ್ ಅಂತ ಹೇಳಿ ಹೇಳ್ತೀವಿ. ಸೊ ಇವನ್ ಫ್ರಮ್ ಎ ಡಿಸ್ಟೆನ್ಸ್ ನಾವು ಹೇಳೋದು ಇದನ್ನ ತುಂಬಾ ಅತಿ ದೂರದಿಂದ ಒಂದು ರೂಮ್ನಲ್ಲಿ ಕೋಣೆನಲ್ಲಿ ನಾವು ನಿಂತು ನೋಡಿದಾಗ ಸೊ ಈ ಮೂಳೆ ಗಂಡಸ್ದು ಹೆಂಗಸಿಂದು ಅಂತ ಕೂಡ ನಾವು ಹೇಳ್ಬೋದಾಗತ್ತೆ. ಓಕೆ. ಸೊ ಇನ್ನೊಂದೇನಂದ್ರೆ